ಅದ್ಯಾರು ಇದು ಆಕ್ಟರು, ದರ್ಶನ್ ಅನ್ನ ಅವ್ರದ್ದು ಇದು ಕವರ್ ಮಾಡ್ತಿದ್ರಂತೆ, ಟ್ರಯಲ್ ಕವರ್ ಮಾಡ್ತಿದ್ದವ್ರಿಗೆ. ಐ ಹರ್ಡ್ ದಟ್ ಅವ್ರದ್ದೇ ಒಂದು ಎಕ್ಸ್ಪ್ಲಿಸಿಟ್ ಇದನ್ನ ಮಾಡಿಬಿಟ್ಟು ಆಮೇಲೆ ಅವ್ರದ್ದು ದರ್ಶನ್ ಜೊತೆಗೆ ಒಂದು ಇಂಟಿಮೇಟ್ ಸೀನ್ ಹಾಕಿ, ಆ ಅದು ಈ ತರ ನಿಮ್ ಜೊತೆನೂ ಬೇಕಾರೆ ಅವ್ರು ಮಾಡ್ತಾರೆ ಅಂತ ಹೇಳಿ ಅವ್ರ ಫೋನ್ ನಂಬರ್ ಎಲ್ಲ ಹಾಕಿ ಆ ತರ ಏನೋ ಮಾಡಿದಾರಂತೆ. ಅಂಡ್ ಇಟ್ಸ್ ಸಸ್ಪೆಕ್ಟೆಡ್ ದಟ್ ಅವ್ರ ಸಪೋರ್ಟರ್ಸ್ ಯಾರೋ ಇದು ಮಾಡಿದ್ದಾರೆ ಅಂತ. ಆಮೇಲೆ ನನ್ಗೆ ಅದು ವಿಚಾರ ಗೊತ್ತಾಯ್ತು ಅದು. ಅಂಡ್ ಪ್ರಾಬಬ್ಲಿ ದಟ್ ಪರ್ಸನ್ ಇಸ್ ಗೆಟಿಂಗ್ ಹೆಲ್ಪ್ ಅಂಡ್ ಥಿಂಗ್ಸ್ ಲೈಕ್ ದಟ್. ಸೊ ಈ ತರ ಆಗ್ಕೂಡ್ದು. ಬಟ್ ಆದ್ರೆ ನಾವು ಇದು ಜರ್ನಲಿಸ್ಟ್ ಅಷ್ಟೇ ಅಲ್ಲ, ನಮ್ಮ ಸಮಾಜ ಫುಲ್ಲು ಅಂಥವ್ರಿಗೆ ಸಪೋರ್ಟ್ ಮಾಡಿ, ಅಂಡ್ ವಿ ಹ್ಯಾವ್ ಟು ಕ್ಯಾಚ್ ಹೋಲ್ಡ್ ಆಫ್ ಸಚ್ ಪರ್ಪೆಟ್ರೇಟರ್ಸ್ ಅಂಡ್ ಪನಿಷ್ ದೆಮ್. ಐ ಥಿಂಕ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂದು ಕನ್ನಡ ಅಷ್ಟು ಚೆನ್ನಾಗಿಲ್ಲ. ಮನೆಯಲ್ಲಿ ಮಾತೃಭಾಷೆ ಕನ್ನಡ ಮಾತಾಡ್ತೀವಿ ಕನ್ನಡ, ಆದರೆ ಭಾಷಣ ಮಾಡೋ ಕನ್ನಡ ಬರಲ್ಲ ನನಗೆ. ಅದರಿಂದ ಸ್ವಲ್ಪ ಹಾಗೇನೆ ಕನ್ನಡ ಆಮೇಲೆ ಒಂಚೂರು ಇಂಗ್ಲೀಷು ಮಿಕ್ಸ್ ಮಾಡಿ ಮಾತಾಡ್ತೀನಿ. ಸೊ ದಯವಿಟ್ಟು ಕ್ಷಮಿಸಿ. ನನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದಕ್ಕೆ ಕರ್ನಾಟಕ ಪತ್ರಕರ್ತೆಯರ ಸಂಘಕ್ಕೆ ನಾನು ಆಭಾರಿಯಾಗಿದ್ದೀನಿ. ಅವ್ರಗಳ ಕೆಲಸದ ವಿಚಾರ ಎಲ್ಲ ನ್ಯೂಸ್ ಪೇಪರ್ಸ್ನಲ್ಲಿ ನೋಡ್ತಾ ಇದ್ದೆ, ಗೊತ್ತಿತ್ತು. ನಾನು ಡೆಲ್ಲಿನಲ್ಲಿರೋದು. ಇಲ್ಲಿ ಫಸ್ಟು ಡೆಕ್ಕನ್ ಹೆರಲ್ಡ್ನಲ್ಲಿದ್ದೆ, ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿದ್ದೆ. ನನ್ನ ಪತ್ರಿಕೋದ್ಯಮ ಶುರು ಆಗಿದ್ದು ಬೆಂಗಳೂರಿನಲ್ಲಿ. ಆಮೇಲೆ 1982ರಲ್ಲಿ ನಾನು ಡೆಲ್ಲಿಗೆ ಹೊಟ್ಟೋದೆ. ಅದಾದಮೇಲೆ ಅಲ್ಲೇ ಇರೋದು. ಸೊ ಇದ್ರ ಬಗ್ಗೆ ಪೇಪರ್ನಲ್ಲಿ ನೋಡ್ತಾ ಇದ್ದೆ. ಬಟ್ ಈ ಸಲ ಅವ್ರನ್ನೆಲ್ಲ ಮೀಟ್ ಮಾಡಿ ಅವರ ಫಂಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ನನಗೆ ಇದು ಸಿಕ್ತು, ಸೌಲಭ್ಯ ಸಿಕ್ತು. ಅದರಿಂದ ನಾನು ಅದಕ್ಕೆ ಐ ಜಸ್ಟ್ ವಿಶ್ ಟು ಥ್ಯಾಂಕ್ ದೆಮ್. ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಇವತ್ತಿನ ಪ್ರಮುಖ ಅತಿಥಿಗಳು ಅಂತೀನಿ ನಾನು, ಶ್ರೀಮತಿ ಸುಶೀಲಾ ಸುಬ್ರಹ್ಮಣ್ಯ ಅವರು ಮತ್ತು ಶ್ರೀಮತಿ ನೀಲಾ ಎಚ್ ಅವರು. ಅವರಿಬ್ಬರಿಗೂ ತುಂಬ ಅಭಿನಂದನೆಗಳು. ಆ್ಯಂಡ್ ಅವರು ದೇ ಆರ್ ರಿಯಲಿ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಆಮೇಲೆ ಈಗ ನ್ಯಾಯಮೂರ್ತಿಗಳು ಒಂದು ವಿಚಾರ ಇಟ್ಟರು ಪತ್ರಿಕೋದ್ಯಮದ ಬಗ್ಗೆ. ಆಮೇಲೆ ನಮ್ಮ ಪ್ರಭಾಕರ್ ಅವರು ಒಂದು ವಿಚಾರ ಇಟ್ಟರು. ನಾನು ಬೇರೆ ಇದು ಸ್ವಲ್ಪ ಬೇರೆ ವಿಚಾರ ಇಡ್ತೀನಿ. ಅಂದರೆ ನಂದು ಮೋಸ್ಟ್ಲಿ ಈಗ ಬದಲಾಗುತ್ತಿರುವ ಮಾಧ್ಯಮ ಅಂದರೆ ಈ ಡಿಜಿಟಲೈಸೇಷನ್ ಆ್ಯಂಡ್ ಇದು ಟೆಕ್ನಾಲಜಿಕಲ್ ಚೇಂಜಸ್ ಏನಾಗಿದೆ, ಅದರಿಂದ ಅದು ಹೌ ಇಟ್ ಈಸ್ ಅಫೆಕ್ಟಿಂಗ್ ಮೀಡಿಯಾ ಆ್ಯಂಡ್ ಏನೇನು ಚೇಂಜಸ್ ಆಗ್ತಿದೆ ಅಂತ. ಬೇಸಿಕಲಿ ನಾನು ಅದನ್ನು 5 ಇದು ಇಶ್ಯೂಸ್ನ ನಾನು ಫೋಕಸ್ ಮಾಡ್ತೀನಿ. ಒಂದು, ಹೌ ಸೋಷಿಯಲ್ ಮೀಡಿಯಾ ಇಸ್ ಚಾಲೆಂಜಿಂಗ್ ದ ಕನ್ವೆನ್ಷನಲ್ ಮೀಡಿಯಾ ಅಂತ, ಯಾತಿಗೆ ಅದಾಗ್ತಿದೆ, ಅದರದ್ದು ಮುಂದೆ ಅದರದ್ದು ಇಫೆಕ್ಟ್ ಏನು ಅಂತ. ಇನ್ನೊಂದು, ಡೆಮಾಕ್ರಟೈಸೇಷನ್ ಆಫ್ ನ್ಯೂಸ್. ದಟ್ಸ್ ವಾಟ್ ಐ ಫೀಲ್, ಡೆಮಾಕ್ರಟೈಸೇಷನ್ ನ್ಯೂಸ್ ಆಗಿದೆ ಇವಾಗ ಅಂತ. ಆ್ಯಂಡ್ ದೆನ್ ಫೇಕ್ ನ್ಯೂಸ್, ದಟ್ಸ್ ಅನದರ್ ಇಶ್ಯೂ ಆಫ್ ಕನ್ಸರ್ನ್. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಮೀಡಿಯಾ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ವಿಮೆನ್ ಜರ್ನಲಿಸ್ಟ್, ದಟ್ ಐ ಥಿಂಕ್ ತುಂಬಾ ಮುಖ್ಯವಾದ ವಿಚಾರ ಅದು. ಸೊ ಇವಾಗ ಏನಾಗಿದೆ ಅಂದರೆ, ಮೀಡಿಯಾ ಟೆಕ್ನಾಲಜಿ ಹ್ಯಾಸ್ actually brought about so many changes in our life, and media is no exception. ಈಗ ಮೊದಲು ನಾವೆಲ್ಲ ಶುರು ಮಾಡಿದಾಗ ಒಂದು ಟೈಪ್ರೈಟರ್ನಲ್ಲಿ ಒಂದು ಪೇಪರಿಗೆ ಮಧ್ಯದಲ್ಲಿ ಒಂದು ಕಾರ್ಬನ್ ಕಾಪಿ ಇಟ್ಬಿಟ್ಟು ಒಂದು ಕಾಪಿ ಸಬ್ ಎಡಿಟರ್ಗೆ ಹೋಗೋದು, ಒಂದು ಕಾಪಿ ಚೀಫ್ ರಿಪೋರ್ಟರ್ ಟೇಬಲ್ ಮೇಲೆ ಹೋಗೋದು. ದಟ್ಸ್ ಹೌ ವಿ ಯೂಸ್ ಟು ವರ್ಕ್. ಆಮೇಲೆ ಹೊರಗಡೆ ಏನಾರು ಎಲೆಕ್ಷನ್ ಕವರೇಜ್ ಅಂತಂದರೆ ಅಲ್ಲಿಂದ ಇದು ಟೆಲಿಪ್ರಿಂಟರ್, ಪೋಸ್ಟ್ ಆಫೀಸ್ಗೆ ಹೋಗಿ ಟೆಲಿಪ್ರಿಂಟರ್ಗೆ ಅದನ್ನು ಕೊಡಬೇಕು. ಇಲ್ಲದೆ ಇದ್ರೆ ಲೈಟ್ನಿಂಗ್ ಕಾಲ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಆಫೀಸ್ನಲ್ಲಿಂದ ಯಾರು ಅದನ್ನು ಬರ್ಕೊಂಡು ಸಬ್ ಎಡಿಟರ್ ಕೊಡೋರು. ಸೊ ಆ ಥರ ಇತ್ತು. ಆಮೇಲೆ ಚೇಂಜಸ್ ಎಲ್ಲ ಆಯಿತು, ಒಂದೊಂದಾಗಿ ಚೇಂಜಸ್ಸು. ಕಂಪ್ಯೂಟರ್ಸ್ ಬಂತು, ಇಂಟರ್ನೆಟ್ ಬಂತು, ಮೊಬೈಲ್ ಫೋನ್ಸ್, ಆ್ಯಂಡ್ ದೆನ್ ಅದ್ರ ಮುಂಚೆ ಇದು 24/7 ಪ್ರೈವೇಟ್ ಚಾನಲ್ಸ್. ಸೊ ಆಮೇಲೆ ರೇಡಿಯೋ, ಇದು FM ರೇಡಿಯೋ. ಸೋ ಮೆನಿ ಚೇಂಜಸ್ ಹ್ಯಾವ್ ಹ್ಯಾಪನ್. ಬಟ್ ಅದು ಈಗ ಆಗ್ತಾ ಇರೋ ಚೇಂಜ್ ಬಂದಿದೆಯಲ್ಲ, ಅದು ತುಂಬ ಮುಖ್ಯ. ಯಾಕೆಂದರೆ ಈಗೇನಾಗಿದೆ, ಸ್ಲೋ ಆಗಿ ನ್ಯೂಸ್ ಪೇಪರ್ಸ್, ದ ಕನ್ವೆನ್ಷನಲ್ ಮೀಡಿಯಾ ಅಂತ ಯಾವುದಂತಾರೋ, ದಟ್ ಈಸ್ ಇದು ಟೆಲಿವಿಷನ್, ಇದು ರೇಡಿಯೋ ಆ್ಯಂಡ್ ನ್ಯೂಸ್ ಪೇಪರ್ಸ್. ಅದರಲ್ಲಿ ಜನಕ್ಕೆ ಹಿಂದೆ ಇವರು ಪ್ರಭಾಕರ್ ಅವರು ಹೇಳಿದ್ರು, ಜನಕ್ಕೆ ಅದ್ರ ಬಗ್ಗೆ ಸ್ವಲ್ಪ ನಂಬಿಕೆನೂ ಕಮ್ಮಿ ಆಗ್ತಿದೆ. ಬಟ್
ಮೋರ್ ದೆನ್ ದಟ್ ಐ ಥಿಂಕ್ ಅದಕ್ಕಿಂತ ಬೇರೆ ಇದು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅದೆಲ್ಲ ಏನಿದೆ, ಅದರಿಂದ ನ್ಯೂಸ್ ತಗೊಳ್ಳೋದು ಇಷ್ಟ ಜಾಸ್ತಿ ಆಗ್ತಾ ಇದೆ ಜನಕ್ಕೆ. ಸೊ ಅದು ಯಾಕೆ ಆ ಥರ ಚೇಂಜ್ ಆಗ್ತಾ ಇದೆ ಅಂತ, ಒನ್ ಆಫ್ ದ ಇಶ್ಯೂಸ್ ಇಸ್ ಲೈಕ್ ಐ ಸೆಡ್, ಈಗ ಪಾಡ್ಕಾಸ್ಟು, ಯೂಟ್ಯೂಬು, ಟ್ವಿಟರು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆ್ಯಪ್, ಟಿಕ್ಟಾಕ್. In fact, I feel they have all liberated journalists, because ಮೊದಲು journalists had no option if they want to reach out to a large number of people. ಎಲ್ಲ ಇದ್ರೆ they had to work in a news organization, and whether they liked it or not, they had to do it. ಇವಾಗ ಆ ಥರ ಇಲ್ಲ. They can always start their own channel, they can have their YouTube channel. ಅವ್ರಿಗೆ ಏನು ಇಷ್ಟನೋ ಅದು ಮಾತಾಡ್ಬೋದು, ಏನು ಇದು. ಆ್ಯಂಡ್ ಅದು ಅಫ್ಕೋರ್ಸ್ ಸತ್ಯವಾಗಿದ್ದು, ಅದು ಅವ್ರು ಹೇಳ್ತಿರೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ಜನಕ್ಕೆ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಸೊ ಯು ರೀಚ್ ಔಟ್ ಟು ಮೋರ್ ನಂಬರ್ ಆಫ್ ಪೀಪಲ್. ಆಮೇಲೆ ಯು ಆಲ್ಸೋ ಅರ್ನ್ ಮಚ್ ಮೋರ್ ಮನಿ ದೆನ್ ವಾಟ್ ಯು ವಿಲ್ ಅದರ್ವೈಸ್ ಅರ್ನ್. ಸೊ ಅದರಿಂದ ದೆರ್ ಇಸ್ ಲಾಟ್ ಆಫ್ ಸ್ಕೋಪ್ ಫಾರ್ ದ್ಯಾಟ್. ಸೊ ಐ ಫೀಲ್ ಇಟ್ಸ್ ಇನ್ಫ್ಯಾಕ್ಟ್ ಮೆನಿ ಜರ್ನಲಿಸ್ಟ್ who were unhappy with their work experience and other things, they've all now started these YouTube channels. And so I think it's an opportunity for journalists. And then ಯಾಕೆ ಈಗ ಇದು ಜನದ್ದು ಇಂಟ್ರೆಸ್ಟು, ಇದು ನ್ಯೂಸ್ ಪೇಪರ್ಸ್, ಟಿ ವಿ, ಅದಕ್ಕಿಂತ ರೇಡಿಯೋ, ಅದಕ್ಕಿಂತ ಜಾಸ್ತಿ ಈ ಪಾಡ್ಕಾಸ್ಟ್, ಯೂಟ್ಯೂಬ್, ಅದ್ರ ಮೇಲೆಲ್ಲ ಇನ್ಸ್ಟಾಗ್ರಾಮ್ ಅದಕ್ಕೆ ಹೋಗ್ತಿದೆ ಅನ್ನೋಕ್ಕೆ ಒಂದು ಸ್ವಲ್ಪ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೈನ್ ದಟ್. ಈಗ ನಮ್ಮ ದೇಶದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ನಮ್ಮ ದೇಶದಲ್ಲಿ 65% ಆಫ್ ದ ಪೀಪಲ್ ಆರ್ ಅಂಡರ್ ದ ಏಜ್ ಆಫ್ 35. ಸೊ ಅದರಿಂದ ಇಟ್ಸ್ ಅ ವೆರಿ ಯಂಗ್ ಕಂಟ್ರಿ. ಅದರಿಂದ ದಟ್ ಆಲ್ಸೋ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ದೆನ್ ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ about 85.8% households in India have at least one smartphone. ಆಮೇಲೆ 86.3% of households have access to internet within the household premises. So in fact, internet has become so much less expensive now, and smartphones. And younger generation, I find they are very tech savvy. Even I find ಹಳ್ಳಿಗಳಲ್ಲಿ ಏನು ಓದಿಲ್ಲದೆ ಇದಿರ್ಬೋದು, ಬಟ್ ಅವ್ರ ಸ್ಮಾರ್ಟ್ಫೋನ್ನಲ್ಲಿ ಎಲ್ಲ ದೇ ನೋ ಹೌ ಟು ಆಪ್ರೇಟ್ ಇಟ್. ಆಮೇಲೆ ಅದರಿಂದ ಎಲ್ಲ ಚಿಕ್ಕ ಹಳ್ಳಿನಲ್ಲಿ ಅವ್ರದ್ದೇನೆ ಏನೋ ಯೂಟ್ಯೂಬ್ ಚಾನಲ್ ಮಾಡ್ಕೋತಾರೆ, ಏನೇನೋ ಮಾಡ್ಕೋತಾ ಇದ್ದಾರೆ. ಸೊ ಅದು ಇಟ್ಸ್ ರಿಯಲಿ ಮೇಡ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಅವ್ರಿಗೆಲ್ಲ ಈಗ ನ್ಯೂಸ್ ಪೇಪರ್ ಓದ್ಕೊಂಡು, ನಮ್ಮ ಥರ ಗಂಟೆಗಟ್ಟಲೆ ನ್ಯೂಸ್ ಪೇಪರ್ ಓದ್ಕೊಂಡು ಫ್ರಂಟ್ ಪೇಜಿಂದ ಲಾಸ್ಟ್ವರೆಗೂ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ದೇರ್ ಇಂಟ್ರೆಸ್ಟ್ ಈಸ್ ಇನ್ಫ್ಯಾಕ್ಟ್ ನ್ಯೂಸ್ ಪೇಪರ್ ಓದಿದ್ರು ಇಟ್ ವಿಲ್ ಬಿ ಆನ್ಲೈನ್. ಆ್ಯಂಡ್ ಅದೂ ಯುನೋ AI ಏಡೆಡ್, ನಮಗೆ ಇಂಥ ಸಬ್ಜೆಕ್ಟ್ಸ್ನಲ್ಲೇ ಇಷ್ಟ ಅಂತ ಹೇಳ್ಕೊಂಡು ಆ ಸಬ್ಜೆಕ್ಟ್ಸ್ ಮೇಲೆ ಬರೋದನ್ನು, ಆಮೇಲೆ ಸೋಷಿಯಲ್ ಮೀಡಿಯಾ ಫೀಡ್ಸು ಅಂಥದ್ದೆಲ್ಲ ಓದ್ತಾರೆ, ಪಾಡ್ಕಾಸ್ಟ್ ನೋಡ್ತಾರೆ. ಬಟ್ ಇದೆಲ್ಲ ಕಮ್ಮಿ ಆಗೋಗಿದೆ. ಇನ್ಫ್ಯಾಕ್ಟ್ ಇದು ಒಂದು ರಾಯ್ಟರ್ಸ್ ಇನ್ಸ್ಟಿಟ್ಯೂಟ್ 2024 ಸ್ಟ್ಯಾಟಿಸ್ಟಿಕ್ಸ್ said 71% of Indians prefer news online, 49% rely on social media, 54% of Indians consume news from YouTube, 48% from WhatsApp, and 35% from Facebook ಅಂತ. Of course, this was very young English-speaking consumers ಅವ್ರು ಸರ್ವೆ ಮಾಡಿದ್ರು. ಬಟ್ ಗೂಗಲ್ ಕಾಂತಾರ್ ರಿಪೋರ್ಟ್ ಅದಕ್ಕೆ ಹಿಂದಿನ ವರ್ಷದ್ದು, ದಿಸ್ ವಾಸ್ 2024, ಅದು 2023ನಲ್ಲಿ it said Indian language consumers use as many as 5 platforms on an average to access news online. YouTube constitutes the highest, that is 93%, followed by social media and chat apps. 45% of course consume news via that is what is published by newspapers, but that is online on apps and then on websites anta. So all these, in fact, recent agi innondu Google Kantar survey bantu, adralli it says 91% of Gen Z, that is people born between 1997 and 2012, they depend on social media channels for news updates, followed by video platforms, that is 88%. So Gen Z constitutes about 377 million people in this country. So all these changes, they are actually posing a challenge to the conventional media, so much so that ಈಗೇನಾಗ್ತಿದೆ ಅಂದರೆ conventional media is also, now they have started breaking news on Twitter or X, and then ಅವರೂ ಯೂಟ್ಯೂಬ್ನ ಪ್ರೆಸೆನ್ಸು. ಸೊ ದೇ ಆರ್ ಆಲ್ಸೋ ಗೋಯಿಂಗ್ more and more into the social media
for their survival. Otherwise, it will be very difficult for them to survive. In fact, I do find that so long as the present older generation exists, they will read the newspapers. They are the consumers of newspapers. They see television channels. But adadmele, I think that the medium will have to completely change and adapt to new technologies. Otherwise, tumba kashta agbidutte. And one more thing I've noticed is what I would call democratization of news. So that is today dissemination of news and views. It's no more the domain of journalists. Because in fact, if you see after the unfortunate accident in Ahmedabad 171 Air India accident ಆಯ್ತಲ್ಲ, ಅದಾದ್ಮೇಲೆ ಐ ಯೂಸ್ ಟು ಸಿ ಯೂಟ್ಯೂಬ್ನಲ್ಲಿ ಒಳ್ಳೆ ತುಂಬ ಎಕ್ಸ್ಪರ್ಟ್ಸು ಯೂಟ್ಯೂಬ್ ಚಾನಲ್ನಲ್ಲಿ ಅದ್ರ ವಿಚಾರ ಮಾತಾಡೋರು, ತುಂಬ ಎಕ್ಸ್ಪ್ಲೈನ್ ಮಾಡೋರು ವಾಟ್ ಕುಡ್ ಹ್ಯಾವ್ ಹ್ಯಾಪನ್ಡ್ ಅಂತ. ಆ ರಿಪೋರ್ಟ್ ಇನ್ನೂ ಬಂದಿಲ್ಲ, ನಮ್ಗೆ ಇನ್ನೂ ಗೊತ್ತಿಲ್ಲ ಅದೇನಾಯ್ತು ಅಂತ. ಆದರೆ ಅದರಿಂದ ಎಷ್ಟೋ ವಿಷಯಗಳು ಅರ್ಥ ಆಯಿತು, ಆಸ್ ಅಗೇನ್ಸ್ಟ್ ವಾಟ್ ವಿ ವುಡ್ ಬಿ ಸೀಯಿಂಗ್ ಆನ್ ರೆಗ್ಯುಲರ್ ಟೆಲಿವಿಷನ್ ಚಾನಲ್ಸ್. ಆಲ್ಸೋ ಟೆಲಿವಿಷನ್ ಚಾನಲ್ಸ್ ನೌ ಹ್ಯಾವ್ ಬಿಕಮ್ ಮೋರ್ ನಾಯ್ಸ್ ಆ್ಯಂಡ್ ದ ಸೇಮ್ ಟಾಕಿಂಗ್ ಹೆಡ್ಸ್ ಕಮ್ ಆ್ಯಂಡ್ ಟಾಕ್. ಸೊ ವೆರಾಸ್ ಇದರಿಂದ ಅಟ್ಲೀಸ್ಟ್ ನಮಗೆ ವಿಚಾರ ಗೊತ್ತಾಗತ್ತೆ, ವಿಷಯಗಳು ತಿಳ್ಕೊಳತ್ತೆ. ಆಮೇಲೆ ಇನ್ನೊಂದು ಏನಂದರೆ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಆ್ಯಕ್ಟಿವಿಸ್ಟ್ ಇವಾಗ ಅವರು ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ನ್ಯೂಸ್ ಪೇಪರ್ಸ್. ನಾವು ನೋಡಿರಬೇಕು ಎಷ್ಟೋ ಜನ ಇದು ಬೋನ್ವಿಟಾ ಅದು ಬಂತಲ್ಲ, ಆ ಥರ ಎಲ್ಲ ಅವರು ಇಫ್ ದೇ ಫೈಂಡ್ ಸಮ್ ಮ್ಯಾನುಫ್ಯಾಕ್ಚರರ್ದು ಇದು ಫುಡ್ ಇಸ್ ನಾಟ್ ಇದು ನ್ಯೂಟ್ರಿಷಿಯಸ್ ಅಂತ, ಅವಾಗ ಅವರೇನೆ ಅವ್ರದ್ದು ಯೂಟ್ಯೂಬ್ ಚಾನಲ್ಲೇ ಅವರೆಲ್ಲ ಅದ್ರ ವಿಚಾರ ಮಾತಾಡ್ತಾರೆ, ಇದು ಮಾಡ್ತಾರೆ, ಕ್ಯಾಂಪೇನ್ ಮಾಡ್ತಾರೆ. ಆಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಇಸ್ ಜನ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಆ ಜನದ್ದು ಪ್ರೆಷರಿಂದ ಮ್ಯಾನುಫ್ಯಾಕ್ಚರರ್ಸ್ ಆರ್ ಫೋರ್ಸ್ ಟು ಚೇಂಜ್ ದೇರ್ ವೇಸ್. ಸೊ ದಟ್ ಈಸ್ ಆಲ್ಸೋ ಅ ವೆರಿ ನ್ಯೂ ಬಟ್ ವೆರಿ ಪಾಸಿಟಿವ್ ಡೆವಲಪ್ಮೆಂಟ್. ಇನ್ನೊಂದೇನೆಂದರೆ trolling, we say trolling is bad, but there are instances when trolling is good. That is, ನಮ್ಮ ಆ್ಯಕ್ಟರ್ಸು ಆಮೇಲೆ ಇವರು ಸಿನಿಮಾ ಆ್ಯಕ್ಟರ್ಸ್ ಆ್ಯಂಡ್ ದೆನ್ ಇವರು ಫಿಲ್ಮ್ ಕ್ರಿಕೆಟರ್ಸ್ ಅವರೆಲ್ಲ ಎಂಡೋರ್ಸ್ ಮಾಡ್ತಾರೆ ಇದನ್ನು. ಕೋಕೋ ಕೋಲಾ ವಿ ಆಲ್ ನೋ ಹೌ ಬ್ಯಾಡ್ ಇಟ್ ಈಸ್ ಫಾರ್ ಹೆಲ್ತ್. ಆಮೇಲೆ ಅದಕ್ಕೆ ಹಿಂದೆ ಬಿಫೋರ್ ಸಿಗರೆಟ್ ಅಡ್ವರ್ಟೈಸ್ಮೆಂಟ್ ವಾಸ್ ಬ್ಯಾನ್, ಲಿಕರ್ ಅಡ್ವರ್ಟೈಸ್ಮೆಂಟ್ ವಾಸ್ ಬ್ಯಾನ್ ಮಾಡ್ತಿದ್ರು. ಆಮೇಲೆ ಪಾನ್ ಮಸಾಲ, ಈಗಲೂ ಬೇರೆ ಬೇರೆ ಸರೋಗೇಟ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಮಾಡ್ತಾರೆ. So what they have now, citizens have started doing is they have started trolling them, they've started calling them out. So ಎಷ್ಟೋ ಕೇಸ್ನಲ್ಲಿ ಆಮೇಲೆ ಇದು actors who are promoting these skin whitening creams, ಅವ್ರನ್ನೆಲ್ಲ they have called them out, trolled them and then got them to stop those things. So I think these are all I would call as a certain democratization of news which has happened because of the digital media, the whatever has happened, the changes in the media, which I think is a very good development. In fact, in India, they say YouTube consumption in India is the highest in the world. As on October 2025, YouTube consumption in India is said to be 500 million. Amele United States, which comes second, has 254 million viewers. In fact, last year, over 100 million channels in India uploaded on YouTube. Over 15,000 of these, uploaded 100 million, last year, over 100 million channels in India uploaded content on YouTube, with over 15,000 of these surpassing 1 million subscribers. So YouTube nalli, whatever is happening, the consumption and then people using it, that's really going up phenomenally in our country. And that's also one of the reasons why the conventional media is lagging behind. But I must say also that on the negative side, this freedom of expression is also misused on the social media to troll those whose opinion differs from that of the troller. And unfortunately, women are particularly subjected to character assassination, vulgar abuse, threats, and sexualized trolling. In fact, such cyberbullying, sexualized trolling can silence independent voices and opinion, thereby affecting diversity in views. And in this digital age, gender abuse has really become disturbingly common. And that is where organizations like, Karnataka Patrakartera Sangha, adella. Of course, it's not necessary that only women should support themselves. Even men, organizations, journalist organizations should also support
women who are, being subjected to some of these abuses and things like that online. Then ಇನ್ನೊಂದು ವಿಚಾರ ಏನು ಅಂದರೆ ಫೇಕ್ ಆ್ಯಂಡ್ ಫಾಲ್ಸ್ ನ್ಯೂಸ್ ಅದು. ಸೊ ದಟ್ ಹ್ಯಾಸ್ ಅಗೈನ್ ದ ಫ್ರೀಡಮ್ is being misused by some people to generate fake news. And again, according to one study, the political fake news constituted the highest percentage of 46%, followed by general issues, which is 33.6%, and religion 16.8%. And the study, which was made public in December 2024, showed that social media was the major source responsible for 77.4% of such news. Twitter was 61% and Facebook 34%. They were identified as the leading platforms for spreading fake news. Shockingly, 23% of fake news originated from mainstream media. This, I think, is very unfortunate. And in this age of artificial intelligence, manufacturing fake news is very easy. So journalists, I think, ought to be more careful in whatever they talk about or write about. And then I must also, while talking about fake and false news, I must say that India is the most populous country in the world, and we are the biggest economy. And also there is immense diversity, linguistic diversity, religious diversity, cultural, social, geographical, but we are proud of the fact that even in that diversity, we have unity, we are united. Unfortunately, fake and false news could disturb that unity. It has happened a few times or many times now. So it's also very important for journalists to exercise caution when they write, and also to educate people not to believe fake news. So I think that is something. And also governments need to take more action against fake news. Of course, there is always a thin line. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಫೇಕ್ ನ್ಯೂಸ್ ಅಂದ್ಕೊಂಡು maybe there could be a misuse. That should not happen. But those who are perpetrators, real perpetrators, they ought to be punished. And then I come to the last one topic, that is artificial intelligence and the media. Now today, artificial intelligence offers tremendous advantage in terms of digging up information, speeding up research. In fact, modlu nanu I write on, I've been writing for the last 42 years on consumer rights, consumer law, and consumer protection. Consumer safety, in fact, is my main focus. So, in fact, I started this when I was with Indian Express in 1983. My editor suggested that I write this weekly column. ಬಿಗಿನಿಂಗ್ನಲ್ಲಿ ನನಗೂ ಗೊತ್ತಿರಲಿಲ್ಲ ಏನು ಬರೆಯೋದು ಅಂತ. ಆಮೇಲೆ when I started writing, I found the subject was vast and it really interested me, and I started writing. ಇನ್ಫ್ಯಾಕ್ಟ್ ಇಲ್ಲಿ ನಾನು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಇದ್ದಾಗ ಒಂದು ಐ ರೋಟ್ ಸಮಥಿಂಗ್ ಅ ಸೀರೀಸ್ ಆನ್ ಇದು ಕಂಟ್ಯಾಮಿನೇಟೆಡ್ ವಾಟರ್ ಸಪ್ಲೈಡ್ ಬೈ ಮುನ್ಸಿಪಾಲಿಟಿ, ಆ್ಯಂಡ್ ದೆನ್ ಅರುಣ್ ಶೌರಿ ಅವರು ಅವಾಗ ಎಡಿಟರ್ ಆಗಿದ್ರು. ಹಿ ಸೆಡ್ ಫೈಲ್ ಅ ರಿಟ್ ಪಿಟಿಷನ್ ಇನ್ ದ ಹೈಕೋರ್ಟ್ ಅಂತ. ಸೊ ಐ ಹ್ಯಾಡ್ ಫೈಲ್ಡ್ ಅ ರಿಟ್ ಪಿಟಿಷನ್. ಇಟ್ ರಿಯಲಿ ಹೆಲ್ಪ್ಡ್. ಆಮೇಲೆ ಪೈಪ್ಸ್ ಎಲ್ಲ ಒಂದೇ ಕಡೆ ಇತ್ತು. ಸೊ ಸೂವೇಜು ಆ್ಯಂಡ್ ವಾಟರ್ ಪೈಪ್ಸು ಮಿಕ್ಸಪ್ ಆಗಿ ನೀರು ತುಂಬ ಗಲೀಜು ನೀರು ಬರೋದು. ಒಂದು 19 ಜನ ಇದರಿಂದ ಹೆಪಟೈಟಿಸ್ ಇಂದ ಸತ್ತೋಗಿದ್ರು, ಎಲ್ಲ ಆಗಿದ್ರು. ಆಮೇಲೆ ಅದೆಲ್ಲ ಚೇಂಜ್ ಮಾಡಿದ್ರು, ಟೆಸ್ಟಿಂಗ್ ಎಲ್ಲ ಚೇಂಜ್ ಆಯಿತು. ಆವಾಗ ಸಮ್ ಆಫ್ ಮೈ ಕೊಲೀಗ್ಸ್ ಇನ್ ಬ್ಯಾಂಗ್ಳೂರ್ ಆಸ್ಕ್ ಮೀ, ಆಸ್ ಅ ಜರ್ನಲಿಸ್ಟ್ ಯುವರ್ ರೋಲ್ ಇಸ್ ಟು ರೈಟ್ ಆ್ಯಂಡ್ ನಾಟ್ ಟು ಬಿ ಅನ್ ಆಕ್ಟಿವಿಸ್ಟ್ ಅಂತ. ಸೊ ನಾನು ತುಂಬ ಯೋಚಿಸಿದೆ, ಹೌದಾ ನಾನು ಇದು ಮಾಡ್ಕೊಡ್ದಾ ಇಲ್ವಾ ಅಂತ. ಬಟ್ ದೆನ್ ಐ ಫೆಲ್ಟ್ journalism is actually public interest is what guides journalism. So so long as there is public interest and there is no self-interest, I think I shouldn't worry about it. And today, because I write on consumer issues, I'm on many committees, consumer amendments, Consumer Protection Act amendments, so various other things. I'm on many committees. So whatever information I have, and I use it also because industries bandirtare allella, so I have to represent consumer interest very strongly, so I do it. So some people may call me an activist, some may call me a journalist, but like I said, so long as there is public interest, I think it should be all right. And then coming to artificial intelligence, it can ಇದು ಯಾಕೆ ನನ್ನ ವಿಚಾರ ಬಂತು ಅಂದರೆ, ಸೊ ಐ ರೈಟ್ ಅ ಲಾಟ್ ಆನ್ ಲಾ. ಸೊ ಅದರಿಂದ ಮೊದಲು ಒಂದೊಂದು ಇದು ಹುಡುಕಕ್ಕೆ ಜಡ್ಜ್ಮೆಂಟ್ಸು ಅದೆಲ್ಲ ತುಂಬ ಕಷ್ಟ ಆಗೋದು.
it would take time. Ivaga with artificial intelligence, it will just fetch up all those connected judgments. Of course, it will also give you summary. I don't depend on that. ನಾನು ಆ ಜಡ್ಜ್ಮೆಂಟ್ಸ್ ತೊಗೊಂಡು ಅದನ್ನು ನೋಡ್ಕೊಂಡು ಓದ್ಕೊಂಡು ನಾನು ಮಾಡ್ಕೋತೀನಿ. ಬಟ್ ಇಟ್ಸ್ ರಿಯಲಿ ಹೆಲ್ಪ್ಡ್ ಅಸ್ ಅ ಲಾಟ್. And but in fact, it can even write our reports if you want, but I would not advise anybody to do that because it can go wrong. In fact, after all, AI has algorithm biases, so that's one, and so it can give you wrong information. In fact, according to UNESCO, 89% of machine learning engineers have encountered vulnerabilities in generative AI, such as hallucinations, bias, and harmful content. So hallucinations, I'm sure you all know, basically they are incorrect or misleading results and that AI models generate. And there are several instances, particularly in the US and other countries, where journalists have had to, resign, or they have sacked. They've been sacked because of misusing, ChatGPT. In fact, this month, I'm sure, I don't know how many of you are aware of it, Pakistan's very famous newspaper, Dawn, it became a laughing stock. ಯಾಕೆಂದ್ರೆ ಅವ್ರೇನ್ ಮಾಡಿದ್ರು, AI ಜನರೇಟೆಡ್ ಒಂದು ನ್ಯೂಸ್ನ ಇದು ಫ್ರಂಟ್ ಪೇಜ್ನಲ್ಲಿ ಹಾಕ್ಬಿಟ್ರು, and without even checking it. And ಅದರಲ್ಲಿ ಆ ಪೇಜ್ನಲ್ಲೇ ಕಡೆಯಲ್ಲಿ ಇಟ್ ಸೆಡ್, ಇಫ್ ಯು ವಾಂಟ್, ಅದು AI ಕೆಳಗಡೆ ಕೇಳುತ್ತಲ್ಲ, ಅದು ಇಫ್ ಯು ವಾಂಟ್ ಐ ಕ್ಯಾನ್ ಆಲ್ಸೋ ಕ್ರಿಯೇಟ್ ಅನ್ ಈವನ್ ಸ್ನ್ಯಾಪಿಯರ್ front page style version with punchy one-line stats and a bold infographic ready layout, perfect for maximum reader impact ಅಂತ ಅದು ಹೇಳಿತ್ತು. ಸೊ ಅದು ಬಂದ್ಬಿಡ್ತು, ಅದು ಫ್ರಂಟ್ ಪೇಜ್ನಲ್ಲಿ. ಸೊ ಎಲ್ಲ ತುಂಬಾ ಅದ್ರ ವಿಚಾರ ಇದು ಆಯ್ತು, ಟ್ರೋಲಿಂಗ್ ಎಲ್ಲ ಆಯ್ತು. ಸಮ್ ಪೀಪಲ್ ಆಲ್ಸೋ ಸೆಡ್, ಆಕ್ಚುಲಿ ನೀವು ಇದನ್ನ ಜರ್ನಲಿಸ್ಟ್ನ ಕಮ್ಮಿ ಮಾಡಿ AI ಮೇಲೆ ಡಿಪೆಂಡ್ ಆದ್ರೆ ಇದೇ ಆಗೋದು ಅಂತ. ಇನ್ಫ್ಯಾಕ್ಟ್ ಐ ಮಸ್ಟ್ ಸೇ ಹಿಯರ್, in September this year, journalist with the Wisconsin State, he was with the Wisconsin State Journal. He was fired after inaccuracies were found in her article. Besides quotes created by unauthorized use of AI. Last year, ಇನ್ನೊಂದು ರಿಪೋರ್ಟರು ಕೋಡಿ ಎಂಟರ್ಪ್ರೈಸ್ ನ್ಯೂಸ್ಪೇಪರ್ ವಯೋಮಿಂಗ್ನಲ್ಲಿ, he was caught fabricating quotes. In fact, generative AI na use ಮಾಡಿ he had actually created codes that were not there at all. So amele he had to resign. So in fact, now another this thing that's happening is in the US and many places, they are saying now we will retrench journalists and instead we will use AI anta. It will cost us much less anta. And one of the European media and technology company, Axel Springer anta, some time ago they did that. But so this raises lots of questions. People say, will this mean reduction in jobs for journalists anta? My own view is that yes, AI will be used more and more in journalism, but my own view is ishtu bega AI cannot replace journalists, because AI, like I said, algorithmic biases ide, hallucinations ide, there are so many things. So tappugaladre I don't think the media houses, editors want to be hauled up for fake news and things like that. Adrinda I think ಈಗಲೇ ಎಸ್, ಮುಂದೆ ಆಫ್ಟರ್ AI becomes much more developed ಎಲ್ಲ ಆದಾಗ ಐ ಆಮ್ ಶ್ಯೂರ್ ದಟ್ ವಿಲ್ ಹ್ಯಾಪನ್, ಬಟ್ ಆಸ್ ಆಫ್ ನೌ ಐ ಡೋಂಟ್ ಸಿ ಇಟ್ ಹ್ಯಾಪನ್. And also because if you see the spread of media in our country, according to latest statistics, idu INB du 1.55 lakh registered publications are in the country and 908 television channels in India. Amele 585 Akashwani FM stations besides 388 private FM stations. There are also 481 community radio stations. So I think AI, of course, they say by 2027, over 75% of the digital news consumption in India will be AI assisted. So that is one of the developments. Now I come to something that is really important, particularly since now women journalists illi idralli ಸಂಘದಲ್ಲಿ ಮಾತಾಡ್ತಿರೋದ್ರಿಂದ I thought this is something very interesting that I must talk about anta. And this is the biggest challenge that women journalists, women journalists in particular,
will face because of AI now. Um, you see, today what has happened is there is what is known as technology facilitated gender bias violence, and it's called. You'll hear it more and more in future. Or to put it simply, cyber violence, where technology is used to bully, threaten, embarrass, humiliate women. ಸೊ ವಾಟ್ ಹಸ್ ಹ್ಯಾಪಂಡ್ ಇಸ್ ಮೊದಲು ಬರ್ತಾ ಇತ್ತು ಟ್ರೋಲಿಂಗ್ನಲ್ಲಿ ಎಲ್ಲ, ಈಗ ಎ ಐ ಟೂಲ್ಸ್ನ ಯೂಸ್ ಮಾಡಿದ್ರೆ ಇಟ್ ಆಂಪ್ಲಿಫೈಸ್ ದಿಸ್ ಆ್ಯಂಡ್ ದೆನ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಸ್ ಇಟ್. ಸೊ ಆಸ್ ಅ ರಿಸಲ್ಟ್ ಟ್ರೋಲ್ ಕ್ಯಾಂಪೇನ್ಸ್, ಹೇಟ್ ಸ್ಪೀಚಸ್, and they become so much more widespread and so much more difficult to trace and punish the perpetrators. But the worst form of abuse facilitated by AI is the deep fake pornography, or the creation of explicit deep fake images and videos meant to humiliate, discredit, and silence women journalists. And once disseminated online, it becomes very difficult to locate and remove them. In fact, according to UNESCO data, 73% of women journalists around the world have experienced online violence, often resulting in self-censorship or even withdrawal from their work, which is really very sad. AI can also be used to facilitate what is known as doxing, or publishing of private information. The world over now, there is more and more emphasis on counseling the victims of cyberbullying. And again, this is where organizations like women journalists can play an extremely important role. In fact, I feel the government, ಆಮೇಲೆ ಕರ್ನಾಟಕ ಮೀಡಿಯಾ ಅಕಾಡೆಮಿ, ಆಮೇಲೆ ಕರ್ನಾಟಕ ಪತ್ರಕರ್ತೆಯರ ಸಂಘ ಎಲ್ಲಾನು ಈ ಕೌನ್ಸಲಿಂಗ್ದು ವಿಚಾರ ತುಂಬ ಯೋಚಿಸ್ಬೇಕು. ಬಿಕಾಸ್ when something like this happens, it's very difficult for others to understand what that person will be going through. So there is urgent need to provide the necessary support for some people. In fact, ನಾನು ಅನ್ಕೊಂಡಿದ್ದೆ ಮುಖ್ಯಮಂತ್ರಿಗಳು ಬಂದಿರ್ತಾರೆ ಅಂತ, ಸೊ ಅವ್ರಿಗೂ ಹೇಳೋಣ ಅಂತ. ಸೊ ಕೈಂಡ್ಲಿ, ಸೊ ನೀವಿದ್ದೀರಾ, ನೀವೇನೇ ಯಾವುದು ತಿಳಿಸ್ಬೋದು. ಏನಂದ್ರೆ ನಮ್ದು ಪೊಲೀಸ್ ಇದೆಯಲ್ಲ, ಈಗ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿ ಹೋಗ್ತಾ ಇದೆ ಅಂದರೆ the police have to keep up. ಈಗ ಇದನ್ನೆಲ್ಲ ನಿಲ್ಲಿಸ್ಬೇಕಾದ್ರೆ, particularly deep fake ಅದೆಲ್ಲ, of course many countries around the world have come up with laws against deep fake. ನಮ್ದು central government has said now we are bringing out a law on deep fake ಅಂತ. But technology ಹೇಗಾಗೋಗಿದೆ ಅಂದರೆ it's very difficult for law to catch up. ಸೊ ನಮ್ಮ ಪೊಲೀಸ್ನವ್ರಿಗೂ ಅಷ್ಟೇ ಸ್ಪೆಷಲ್ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಪ್ರಾಬಬ್ಲಿ ಇನ್ಕಾರ್ಪೊರೇಟ್ technical people who are specialists into the police force, so that they are able to stop these, or at least ಈ ಥರ ಇಮೇಜಸ್ ಬಂದರೆ ತಕ್ಷಣ ಅದನ್ನು ನಿಲ್ಲಿಸೋ ಹಾಗೆ ಮಾಡೋಕ್ಕೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂದರೆ, ಮೆನಿ ಪೀಪಲ್ ಹ್ಯಾವ್ ಸೀನ್, ಹೆಂಗಸರು ಈ ಥರ ಏನಾರೋ ಆದರೆ ಅವರು ಪೊಲೀಸ್ ಹತ್ರ ಹೋಗಲ್ಲ. ಯಾಕೆಂದರೆ ಈವನ್ ಈ ಕ್ರೈಮ್ಸ್ ಆಗ್ತಿದೆಯಲ್ಲ, ಇದು ಆನ್ಲೈನ್ ಕ್ರೈಮ್ಸು, ಯಾಕೆ ಹೋಗಲ್ಲ ಅಂದರೆ ದೇಸೆ ಅವರೆಲ್ಲ ಏನೇನೋ ಕ್ವಶನ್ಸ್ ಕೇಳ್ತಾರೆ, ಏನಮ್ಮ ನಿಮ್ಗೆ ಗೊತ್ತಾಗ್ಲಿಲ್ವಾ ಅಷ್ಟು, ಹಾಗೆ ಹೀಗೆ ಅಂತೆಲ್ಲ. ಆಮೇಲೆ ಆ್ಯಂಡ್ ದೇ ಫೀಲ್ ಬ್ಯಾಡ್ ಅದನ್ನೆಲ್ಲ ಹೇಳ್ಕೊಳಕ್ಕೆ ಇದು, ಬಿಕಾಸ್ ಇಟ್ಸ್ ಆಲ್ಸೋ ಲೈಕ್ ರಿಪೀಟಿಂಗ್ ದಟ್ ಸೇಮ್ ಟ್ರಾಮಾ. ಅದರಿಂದ ದೇ ಹ್ಯಾವ್ ಟು ಬಿ ಟ್ರೀಟೆಡ್ ವೆಲ್. ಅದಕ್ಕೆ ಸ್ಪೆಷಲ್ ಆಗಿ ಪೊಲೀಸ್ ಫೋರ್ಸ್ನ ಟ್ರೈನ್ ಮಾಡಬೇಕು, ಸೊ ದಟ್ ದೇ ಟ್ರೀಟ್ ದೀಸ್ ವಿಮೆನ್ ವಿತ್ ರೆಸ್ಪೆಕ್ಟ್ and empathy. So that I think is extremely important. In fact, I was very I felt very sad because I was told that ನಮ್ಮ ಕರ್ನಾಟಕ ಜರ್ನಲಿಸ್ಟ್ಗೆ ಒಬ್ಬರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ಅಂದರೆ ಅವರು ಅದ್ಯಾರು ಇದು ಆ್ಯಕ್ಟರು, ದರ್ಶನ್ ಅವ್ರದ್ದು ಇದು ಕವರ್ ಮಾಡ್ತಿದ್ರಂತೆ, ಟ್ರಯಲ್ ಕವರ್ ಮಾಡ್ತಿದ್ದವ್ರಿಗೆ. ಐ ಹರ್ಡ್ ದಟ್ ಅವ್ರದ್ದೇ ಒಂದು ಎಕ್ಸ್ಪ್ಲಿಸಿಟ್ ಇದನ್ನ ಮಾಡಿಬಿಟ್ಟು, ಆಮೇಲೆ ಅವ್ರದ್ದು ದರ್ಶನ್ ಜೊತೆಗೆ ಒಂದು ಇಂಟಿಮೇಟ್ ಸೀನ್ ಹಾಕಿ, ಅದು ಈ ಥರ ನಿಮ್ಮ ಜೊತೆನೂ ಬೇಕಾದ್ರೆ ಅವ್ರು ಮಾಡ್ತಾರೆ ಅಂಥೇಳಿ ಅವ್ರ ಫೋನ್ ನಂಬರ್ ಎಲ್ಲ ಹಾಕಿ ಆ ಥರ ಏನೋ ಮಾಡಿದಾರಂತೆ. ಅಂಡ್ ಇಟ್ಸ್ ಸಸ್ಪೆಕ್ಟೆಡ್ ದಟ್ ಅವ್ರ ಸಪೋರ್ಟರ್ಸು ಯಾರೋ ಇದು ಮಾಡಿದ್ದಾರೆ ಅಂತ. ಆಮೇಲೆ ನನಗೆ ಅದು ವಿಚಾರ ಗೊತ್ತಾಯಿತು ಅದು. And probably that person is getting help and things like that. So ಈ ಥರ ಆಗ್ಕೂಡ್ದು. ಬಟ್ ಆದರೆ ನಾವು ಇದು ಜರ್ನಲಿಸ್ಟ್ ಅಷ್ಟೇ ಅಲ್ಲ, ನಮ್ಮ ಸಮಾಜ ಫುಲ್ಲು ಅಂಥವ್ರಿಗೆ ಸಪೋರ್ಟ್ ಮಾಡಿ, ಆ್ಯಂಡ್ we have to catch hold of such perpetrators and punish them. I think that is very, very important. And in this context, I just want to say one thing. ಒಂದು ನಿಮಗೆಲ್ಲ ಗೊತ್ತಿರ್ಬೋದು, ಇದು
ಕಾಪ್ ಕನೆಕ್ಟ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರದ್ದು ಒಂದು ಹೆಲ್ಪ್ ಲೈನ್ ಇದೆ, ನಾನು ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ಕೋತೀನಿ ನಿಮ್ಮ ಸಂಘದ ಜೊತೆ. ಅವ್ರು ಏನಂದ್ರೆ ಆ ಹೆಲ್ಪ್ ಲೈನಿಗೆ ನೀವು ಫೋನ್ ಮಾಡಿದ್ರೆ ಆ ಥರ ಇಮೇಜಸ್ ಏನಾರು ಇದ್ರೆ ಅವರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ತಕ್ಷಣ ಅದನ್ನ ರಿಮೂವ್ ಮಾಡಿ ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಅವರು ನೀವು ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ಬೇಕಾದ್ರೆ FIR ಹೇಗೆ ಮಾಡೋದು, ಏನೇನು ಫ್ಯಾಕ್ಟ್ಸ್ ಕರೆಕ್ಟ್ ಆಗಿರಬೇಕು ಅಂತ ಅದನ್ನು ಹೆಲ್ಪ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಕೌನ್ಸಿಲಿಂಗ್ ಇದೆ, ಲಾಯರ್ಸ್ ಇದ್ದಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಅವ್ರದ್ದು ಒಂದಿಷ್ಟು ಹೆಲ್ಪ್ ಲೈನ್ ನಂಬರ್ಸ್ ಎಲ್ಲ ಇದೆ ಇಲ್ಲಿ, ನಾನು ಅದನ್ನು ಕೊಡ್ತೀನಿ. ಆಮೇಲೆ ನೀವು ಪ್ಲೀಸ್ ನಿಮ್ಮ ಸಂಘದವ್ರಿಗೆ ಎಲ್ರಿಗೂ ತಿಳಿಸ್ಬಿಟ್ರೆ ತುಂಬ ಒಳ್ಳೆಯದು, ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಆ್ಯಸ್ ವಿ ಗೋ ಅಲಾಂಗ್ ಈ ಥರ ಪ್ರಾಬ್ಲಮ್ಗಳು ತುಂಬ ಬರುತ್ತೆ. ಆ್ಯಂಡ್ ಸೊ ವಿ ನೀಡ್ಸ್ ಟು ರಿಯಲಿ ಬಿ ಒನ್ ಅಪ್ ಆನ್ these criminals, and also we need to really ensure that the perpetrators are booked, and we need to really protect those who become victims, because it can have a very severe psychological trauma on such people, so they need to be really counseled. So I think I've taken whatever time I've given and probably more gottilla. So all in all, I would just conclude saying the digital technology today is moving at such a fast pace that it's very difficult to say where it will take us. And they may throw up problems, and they may also throw up challenges and opportunities. I think we need to counter the negatives and grab the opportunities with both hands and make the best of it. ತಿರ್ಗಾ ನಾನು ಕರ್ನಾಟಕ ಪತ್ರಕರ್ತೆಯರ ಸಂಘಕ್ಕೆ ತುಂಬ ಆಭಾರಿಯಾಗಿದ್ದೀನಿ, ನನ್ನ ಇಲ್ಲಿಗೆ ಕರೆಸಿದ್ದಕ್ಕೆ ಆ್ಯಂಡ್ ಇಲ್ಲೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮಾತಾಡೋಕ್ಕೆ. ಆಮೇಲೆ ನೀವು ಬಂದಿರೋರಿಗೆ ಎಲ್ರಿಗೂ ತುಂಬ ಕೃತಜ್ಞತೆಗಳು. ಆಮೇಲೆ ನಾನು ಪೂರ್ತಿ ಕನ್ನಡ ಮಾತಾಡಲಿಲ್ಲ, ಆದರೆ ಅದರ ಅರ್ಥ ನಾನು ಕನ್ನಡ ಭಾಷೆ ನನಗೆ ಇದು ಅಂತಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಬೆಂಗಳೂರಿಗೆ ಬಂದಾಗೆಲ್ಲ ನಾ ಅಂಗಡಿಗೆ ಹೋದಾಗೆಲ್ಲ ಹಿಂದಿನಲ್ಲಿ ಯಾರೋ ಮಾತಾಡಿದ್ರೆ ಜಗಳ ಆಡ್ತೀನಿ, ಯಾಕೆ ಇದು ಕರ್ನಾಟಕದಲ್ಲಿ ಇದ್ದೀವಿ, ಯಾಕೆಂದ್ರೆ ನಾನು ಹೇಗೆ ಡೆಲ್ಲಿಗೆ ಹೋಗಿ ಹಿಂದಿ ಕಲ್ತಿದ್ದೀರೋ ನೀವು ಇಲ್ಲಿ ಬಂದರೆ ಕನ್ನಡ ಕಲ್ತ್ಕೋಬೇಕು ಅಂತ. ಸೊ ಅದೆಲ್ಲ ಭಾಷೆ ಪ್ರೇಮ ತುಂಬ ಇದೆ ನನಗೆ. ಆದರೆ ಭಾಷಣ ಮಾಡೋ ಭಾಷೆ ಅಷ್ಟು ಸರಿಯಾಗಿ ಬರೋದಿಲ್ಲ, ಅದರಿಂದ ಇಂಗ್ಲೀಷ್ನಲ್ಲಿ ಮಾತಾಡಿದೆ, ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಆಮೇಲೆ ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು ವೆರಿ ಮಚ್.